ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 4ನೇ ತಾರೀಕು ಅಕ್ಟೋಬರ್ 2025 ಶನಿವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಅಶ್ವಯುಜ ಮಾಸೆ ಶುಕ್ಲ ಪಕ್ಷದ ದ್ವಾದಶಿ ತಿಥಿ, ಧನಿಷ್ಠಾ ನಕ್ಷತ್ರ, ಶೂಲಯೋಗ, ಬಾಲವಕರಣ ಇವತ್ತಿನ ಪಂಚಾಂಗ ಫಲ. ವಿಶೇಷವಾಗಿ ಶನಿವಾರವೇ ಪ್ರದೋಷವೂ ಬಂದಿರತಕ್ಕಂಥದ್ದು. ಒಳ್ಳೆಯದಾಗಲಿ ಅಂತ ಹೇಳ್ತಾ, ನನ್ನ ಜ್ಞಾನಗಂಗಾದೇವಿ ಕ್ಷೇತ್ರದಲ್ಲಿ 19ನೇ ತಾರೀಕು ಪಲ್ಲಕ್ಕಿ ಉತ್ಸವ ಇದೆ ಮಕ್ಕಳೇ. ನಾನು ಇರ್ತೇನೆ. ಈ ಒಂದು 10 ದಿನಗಳ ಈ ಬಾರಿಯ ನವರಾತ್ರಿ ಒಳ್ಳೆ ಲಕ್ಷಣ ಅಲ್ಲ. ಅದರಲ್ಲೂ ಗುರು ಬೇರೆ ಅತಿಸಾರ ವೇಗದಲ್ಲಿ ಮುಂದಕ್ಕೆ ಬರ್ತಿದ್ದಾನೆ. ದಟ್ ಈಸ್ ಆಲ್ಸೋ ಎ ಥ್ರೆಟ್. ಒಂಥರ ದಿಢೀರಂತ ಓಡಿ ಬಂದು ಯಾರೋ ಹಿಡ್ಕೊಂಡ್ರೆ ನಮ್ಗೆ ಏನಾಗ್ತದೆ, ದಿಢೀರ್ ಅಡ್ಡ ಒಂದು ಬಂದ್ರೆ ಅದು ಒಳ್ಳೆಯವರೇ ಇರ್ಬೋದು. ದಿಢೀರಂತ ಯಾರೋ 10 ತಟ್ಟೆ ನಿಮಗೆ ಪ್ರಸಾದ ಇಟ್ಬಿಟ್ರೆ ಅಜೀರ್ಣ ಆಗ್ಬೋದು. ಕೆಲವರಿಗೆ ಅದು ತುಂಬ ದೊಡ್ಡ ಸಕ್ಸಸ್ ಕೊಡ್ಬೋದು. ಏನೂ ಇಲ್ದವನಿಗೆ ದಿಢೀರ್ ಅರ್ಧರಾತ್ರಿಲಿ ಐಶ್ವರ್ಯ ಬಂದರೆ, ದಿಢೀರ್ ಐಶ್ವರ್ಯ ಬಂದವನು ಅರ್ಧರಾತ್ರಿಲಿ ಕೂಡ ಇಟ್ಕೊಂಡು ಸುತ್ತಿದ್ನಂತೆ ಅಂತ. ಆ ರೀತಿ ಆಗತಕ್ಕಂಥ ಅತಿಸಾರ ಯೋಗದ ಗುರು ಮೂವ್ಮೆಂಟ್ ನಡೀತಿದೆ. ಸಮಥಿಂಗ್ ಮೇಜರ್ ಚೇಂಜಸ್, ಪೊಲಿಟಿಕಲ್ ಇನ್ಫ್ಲುಯೆನ್ಸ್ ಆಗ್ತಕ್ಕಂಥದ್ದು. ನಮ್ಮ ಬುದ್ಧಿ, ಮಾತು, ಆಲೋಚನೆ, ಚಿಂತನೆಯ ಭಾವದಲ್ಲಿ ಚೇಂಜ್ ಆಗತಕ್ಕಂಥ ಒಂದು ವಿಸ್ಮಯಗಳನ್ನು ನೋಡ್ತಕ್ಕಂಥದ್ದುಂಟು ಗುರು. ಅದರಲ್ಲೂ ತನ್ನ ಉಚ್ಚ ಸ್ಥಾನವಾದ ಕಟಗರಾಶಿಯಲ್ಲಿ ಅತಿಸಾರ ಯೋಗವಾಗಿ ಬಂದು ಕೂತ್ಕೋತಾನೆ. ತುಂಬಾ ಒಳ್ಳೆಯವನು ತುಂಬಾ ಒಳ್ಳೆಯವರಾಗಬಾರ್ದು, ಒಳ್ಳೆಯವರು ತುಂಬಾ ಒಳ್ಳೆಯವರಾಗಬಾರ್ದು. ಅದು ಆಪತ್ತು. ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ, ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮ ಜೊತೆ ಮಾತಾಡೋಣ ಅಂತ ಹೇಳ್ತಾ, ಆಚಾರ್ಯ ಚಾಣಕ್ಯರು ಹೇಳ್ತಾರೆ, ಯಾವುದು ಸುಲಭವಾಗಿ ಸಿಗುವುದಿಲ್ಲ ಮೌರ್ಯ, ನೆನಪಿಟ್ಟುಕೋ. ಆತನನ್ನು ತಯಾರಿಸುವಾಗ ತುಂಬ ಅದ್ಭುತವಾಗಿ ಇಂಥದ್ದೊಂದು ಶಕ್ತಿಗಳನ್ನು ಆ ವಿಷ್ಣು ಶರ್ಮರು, ಕೆಲವರ ಉಲ್ಲೇಖ ಏನಂದ್ರೆ ಅವರು ಉತ್ತರ ಭಾರತೀಯರು ಅಂತ, ಇನ್ನು ಕೆಲವರು ಹೇಳ್ತೇವೆ ನಮ್ಮ ದಕ್ಷಿಣ ಭಾರತದವರು ಅನ್ನತಕ್ಕಂಥದ್ದು. ಇರ್ಲಿ, ಕೌಟಿಲ್ಯರೇ, ಚಾಣಕ್ಯರು, ಆಚಾರ್ಯರೇ ಅಷ್ಟೇ. ಅವರ ಹುಡುಕ್ತಾ ಗುರುಮೂಲ ಏನು ಹುಡುಕ್ತಾ ಕೂತ್ಕೊಳ್ಳೋದು. ನಮಗೆ ಅವರು ಹೇಳ್ಕೊಟ್ಟಿರೋ ವಿಚಾರಗಳನ್ನ ಅಳವಡಿಸಿಕೊಳ್ಳಲು ಪ್ರಯತ್ನ ಮಾಡೋಣ. ಎಷ್ಟಾಗುತ್ತೋ ಅಷ್ಟು. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ಇವತ್ತು ನಿಮ್ಮ ಸೋಲಿಗೆ ಅತಿ ದೊಡ್ಡ ಕಾರಣ ನಥಿಂಗ್ ಇಸ್ ಫ್ರೀ. ಯಾವುದೂ ಉಚಿತವಾಗಿ ದೊರಕುವುದಿಲ್ಲ. ಉಚಿತವಾಗಿ ಕೊಡ್ತಿದ್ದಾನೆ ಅಂದ್ರೆ ಸಿಕ್ಕಾಕೊಂಡ್ರಿ. ಏನೋ ನಿಮ್ಮನ್ನ ಟಾಕ ಮಾಡ್ತಿದ್ದಾನೆ ಅಂತ. ಉಚಿತ ಇವತ್ತು ನೋಡಿ, ಎಲೆಕ್ಷನ್ ಕ್ಯಾಂಪೇನ್ ಬಂತು ಅಂದ್ರೇನೆ ಅಲ್ಲೊಂದು ಉಚಿತವಾಗಿ 1000 ರೂಪಾಯಿ, 2000 ರೂಪಾಯಿ ನಿಮ್ಗೆ ಇನ್ನೊಂದು ಕೊಡ್ತೇವೆ, ಅದು ಕೊಡ್ತೇವೆ, ಇದು ಕೊಡ್ತೇವೆ, ರಿಸರ್ವೇಶನ್ ಕೊಡ್ತೇವೆ, ಬಸ್ ಫ್ರೀ ಕೊಡ್ತೇವೆ, ಕರೆಂಟ್ ಫ್ರೀ ಕೊಡ್ತೇವೆ, ತಿಂಗಳಿಗೆ 1000 ಕೊಡ್ತೇವೆ, 2000 ಕೊಡ್ತೇವೆ, ಏನೇನೋ. ಇವ್ರ ಕೈಯಿಂದ ಯಾರು ಕೊಡಲ್ಲ. ಅದಕ್ಕೆ ಬೇಕಾಗಿರೋ ಬಜೆಟ್ ಅಲೋಕೇಶನ್ ನೀಟಾಗಿ ಇವರು ಅಲೋಕೇಟ್ ಮಾಡಿ ನಮಗೆ ತೋರಿಸ್ತಿಲ್ಲ. ಎಷ್ಟು ದುಡ್ಡು ಖರ್ಚಾಗುತ್ತೆ, ಎಷ್ಟು ದುಡ್ಡು ಆದಾಯ ಇದೆ, ಎಕ್ಸ್ಟ್ರಾ ದುಡ್ಡು ಎಷ್ಟು ಬರುತ್ತೆ, ಅದನ್ನ ನಾವು ಈಗ ಸದುಪಯೋಗ ಮಾಡ್ಕೋತಿದ್ದೀವಿ. ಇಲ್ಲ, ಎಲ್ಲ ಸರಿ. ಈಗ ಬಿಹಾರಲ್ಲೂ ನೋಡಿ, ನಿಮ್ಮ ಖಾತೆಗೆ 1000 ರೂಪಾಯಿ, 2000 ರೂಪಾಯಿ ಈ ಥರದ್ದು ಏನೇನೋ ಕಥೆಗಳು ಶುರು ಹಚ್ಕೊಬಿಟ್ಟಿದೆ. ಬರೀ ಇಂಥದ್ದೇ.
ನಾವು ಅಂತ ಆಸೆಗಳಿಗೆ ಒಳಗಾಗ್ಬಿಟ್ಟಿದ್ದೇವೆ. ಅಲ್ಲೇ ನಮ್ಮನ್ನ ಬಡವರನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅದನ್ನ ಚಾಣಕ್ಯರು ಆಗ್ಲೇ ಹೇಳ್ತಾರೆ, ಯಾವುದು ಉಚಿತವಾಗಿ ದೊರಕುವುದಿಲ್ಲ. ಮುಖ್ಯವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನೋ ರಿಸ್ಕ್ ನೋ ರಿವಾರ್ಡ್. ರಿಸ್ಕ್ ತಗೊಳಕ್ ಇಷ್ಟ ಇಲ್ಲ, ರಿವಾರ್ಡ್ ಮಾತ್ರ ಬೇಕು. ನಮ್ಗೆ ಅವಾರ್ಡ್ ಬರಬೇಕು, ಎಲ್ರು ನಮ್ಮ ಚಪ್ಪಾಳೆ ತರಬೇಕು, ಎಲ್ರು ಕರಿಬೇಕು, ಎಲ್ರು ನಮ್ಮನ್ನ ಬೆಳಗ್ಗೆ ತಗೋ ಎತ್ತೋಳು. ಈಗ ಮಿಲಿಟರಿಯಲ್ಲಿ ಕೆಲವರಿಗೆ ಪರಮವೀರ ಚಕ್ರ, ಬೇರೆ ಬೇರೆಯ ಪದಕಗಳನ್ನ ಕೊಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ರಾಷ್ಟ್ರಪತಿ ಪದಕ, ಶೌರ್ಯ ಪದಕ, ಸ್ಪೋರ್ಟ್ಸ್ ಲೈನಲ್ಲಿ ಅಭಿಮನ್ಯು, ದ್ರೋಣಾಚಾರ್ಯ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಕೊಡ್ತಾರೆ. ಅವಳನ್ನ ಗಮನಿಸಿ ನೋಡಿ, ನೀವು ನಂಬ್ತೀರಾ? ಪ್ರಪಂಚದ ಒಂದು 15 ರೆಕಾರ್ಡ್ ಆಗುತ್ತೆ. 10 ಸೆಕೆಂಡ್ ಒಳಗಡೆ 15 ಬಾರಿ ರೆಕಾರ್ಡ್ ಆಗುತ್ತೆ. ವರ್ಲ್ಡ್ ರೆಕಾರ್ಡ್ ಪ್ರಪಂಚದಲ್ಲಿ ಅದೊಂದು ರೆಕಾರ್ಡ್ ಯಾರು ಮುರಿಯೋಕ್ಕಾಗಲ್ಲ ಪ್ರತಿ ಬಾರಿ. ಆ 15 ರೆಕಾರ್ಡ್ ಅಲ್ಲಿ 12 ರೆಕಾರ್ಡ್ ಅನ್ನ ಒಬ್ಬೇ ವ್ಯಕ್ತಿ ಮಾಡಿರ್ತಾನೆ, ನನ್ ಅದರ್ ದನ್ ಉಸೈನ್ ಬೋಲ್ಟ್. 12 ರೆಕಾರ್ಡ್ ಅವಂದೇ. ದಿನಕ್ಕೆ ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತಿದ್ದೆ ಅಂದ್ರೆ, ಕಡಿಮೆ ಅಂದರು 10 ಗಂಟೆ ರೆಸ್ಟ್ಲೆಸ್. 10 ಗಂಟೆ ಬರೀ ಅದೇ ಓಡು 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 ಓಡು, ತಿನ್ನು ಓಡು ತಿನ್ನು ಓಡು ತಿನ್ನು ಓಡು ತಿನ್ನು ಓಡು. ಒಂದು ದಿನಕ್ಕೆ ಆತ 7,000 ರಿಂದ 12,000 ಕ್ಯಾಲರಿ ತಿಂತಿದ್ದ. ನಾವೆಷ್ಟು ತಿನ್ಬೇಕು ಗೊತ್ತಾ? ನಮ್ಮ ಕ್ಯಾಲರಿ 1,200 ರಿಂದ 1,500 ಕ್ಯಾಲರಿ ಒಂದು ದಿನಕ್ಕೆ ನಮಗೆ ಸಾಕು ಬದುಕಲಿಕ್ಕೆ, ಅಷ್ಟೇ. ಅದಕ್ಕೆ ಮೇಲೆ ತಿನ್ನೋ ಆಗಿಲ್ಲ. ನವರಂಧ್ರಗಳಲ್ಲೂ ರಕ್ತ ಬರುತ್ತೆ, ದೇಹ ಭಾರ ಆಗ್ಬಿಡುತ್ತೆ, BP ಶುಗರ್ ಇನ್ನೊಂದು ಶೂಟ್ ಆಗುತ್ತೆ. ಬಟ್ ಇಮ್ಯಾಜಿನ್ ಆತ ಹೇಗೆ ಹೆಂಗೆ ಅನ್ನತಕ್ಕಂಥದ್ದು. ನಾನೊಂದು ವಿಡಿಯೋ ನೋಡಿದ್ದೆ. ತುಂಬಾ ಪ್ರಪಂಚದ ಅತಿ ದೊಡ್ಡ ಸ್ಪಿನ್ನರ್ಗಳು ಒಂದು ವಿಕೆಟ್ ಮೇಲೆ ಒಂದು ಲೋಟ, ಲೋಟದ ಮೇಲೆ ಒಂದು ನಾಣ್ಯ. ಸ್ಪಿನ್ನರ್ಗಳು ಬಂದು ಬಾಲ್ ಹಾಕ್ತಾರೆ ಮಕ್ಕಳೇ. ವಿಕೆಟ್ಗೆ ಬೀಳ್ತಿದ್ದೇವೆ, ಇಲ್ಲ ವಿಕೆಟ್ಗೆ ಮೇಲೆ ಹೋಗ್ತಿದ್ದೇವೆ, ಇಲ್ಲ ಲೋಟಕ್ಕೆ ಬೀಳ್ತಿದ್ದಾವೆ. ಆ ನಾಣ್ಯ ನೋಡಿ, ಆ 3 ವಿಕೆಟು, ಅದರ ಮೇಲೆ ಒಂದು ಲೋಟ, ಲೋಟದ ಮೇಲೆ ನಾಣ್ಯ ಬೀಳದ ಹಾಗೆ. ಒಬ್ಬ ವ್ಯಕ್ತಿ ಬರ್ತಾನೆ, ಬಾಲ್ ತಗೋತಾನೆ, ಜಕ್ ಅಂತ ಹಾಕ್ತಾನೆ, ನಾಣ್ಯ ಮಾತ್ರ ಹೊಡ್ಕೊಂಡು ಹೋಗುತ್ತೆ, ನಾಣ್ಯ ಕೆಳಗಡೆ ಬೀಳುತ್ತೆ. ಸಚ್ ಪರ್ಫೆಕ್ಷನ್. ಎಲ್ಲರೂ ನೀವು ನೋಡಿರ್ತೀರೇನು, ಸ್ಪಿನ್ನರ್ನ ದಂತಕತೆ ಮುತ್ತಯ್ಯ ಮುರಳೀಧರನ್. ಸುಮ್ಮನೆ ಏನ್ರಿ 800-900 ವಿಕೆಟ್ ತಗೊಳ್ಳೋದು, ಎಲ್ಲರೂ ಸುಮ್ಮನೆ ಇರ್ಲಿ ಅಂತ ಯಾರ್ಯಾರು ಎಲ್ಲಾ ದೇಶದವ್ರು ಹಾಕ್ತಿದ್ರೆ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಇನ್ನೊಬ್ರು ಎಂತ ಪರ್ಫೆಕ್ಷನ್ ಮಾಡಿರಬೇಕು. ಅದಕ್ಕೆ ಆ ದಂತಕತೆ ಆಗಿರೋದು. ಎಷ್ಟು ಹಗಲು ರಾತ್ರಿಗಳು ನಿದ್ದೆ ಬಿಟ್ಟಿರ್ತಾರೆ ಗೊತ್ತಾ? ಹೆಂಡತಿ ಜೊತೆ, ಫ್ರೆಂಡ್ಸ್ ಜೊತೆ ಪಾರ್ಟಿಗಳು, ನಿದ್ದೆಗಳು, ಬರ್ಡೇಗಳು. ನಿಮಗೆ ಅದೆಲ್ಲ ಅನ್ನೋ ಆಚಾರ್ಯ ಚಾಣಕ್ಯರು ನೋಡಿ ಆಗ್ಲೇ ಹೇಳ್ತಾರೆ, ನೋ ರಿಸ್ಕ್ ನೋ ರಿವಾರ್ಡ್. ನಿನಗೆ ಅಂತ ಒಂದು ಹೆಸರು ಬರೋಲ್ಲ ರಿಸ್ಕ್ ತಗೊಂಡಿಲ್ಲ ಅಂದ್ರೆ. ತಗೊಳೋಣ ಕಣೋ, ಹಾಕೋಣ ಕಣೋ, ಓಡೋಣ ಕಣೋ. ಇನ್ನೊಂದು ಮಾತು ಹೇಳ್ತಾರೆ, ನೋ ಡಿಸಿಪ್ಲಿನ್ ನೋ ಸಕ್ಸಸ್, ನೋ ರಿವಾರ್ಡ್. ಡಿಸಿಪ್ಲಿನ್ ಬೇಕು, ಶಿಸ್ತುಬದ್ಧ ಜೀವನ. ಬೆಳಿಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ತಾನೆ, ಪುಸ್ತಕ ಎತ್ಕೋತಾನೆ, ಓದ್ಕೋತಾನೆ, ಪ್ರಿಪೇರ್ ಆಗ್ತಾನೆ. ಬೆಳಿಗ್ಗೆ ಎದ್ದೊಳ್ತಾನೆ, ಒಂದು ವರ್ಕೌಟ್ ಇಡ್ತಾನೆ. ಬೆಳಿಗ್ಗೆ ಎದ್ದೊಳ್ತಾನೆ, ಇವತ್ತಿನ ಕೆಲಸಗಳನ್ನೆಲ್ಲ ಲಿಸ್ಟ್ ಮಾಡ್ಕೋತಾನೆ. ಆಫೀಸ್ಗೆ ಹೋಗಿದ ತಕ್ಷಣ ಏನೇನು ಕೆಲಸ, ಎಷ್ಟು ಜನ ಮೀಟ್ ಮಾಡ್ಬೇಕು, ಎಷ್ಟು ಜನ ಹತ್ರ ಮಾತಾಡಬೇಕು. ಇಲ್ಲ, ಏನಕ್ಕೆ ನಿಮ್ಗೆ ಪ್ರಮೋಷನ್ ಸಿಗ್ಲಿಲ್ಲ, ಏನಕ್ಕೆ ನಿಮ್ಗೆ ಇನ್ಕ್ರಿಮೆಂಟ್ ಸಿಗ್ಲಿಲ್ಲ ಅಂದ್ರೆ ನೋ ಡಿಸಿಪ್ಲಿನ್. ನಿಮ್ ಕ್ಲಾಸಲ್ಲಿ ನೀವು ಯಾಕೆ ಫಸ್ಟ್ ಬರ್ತಿಲ್ಲ? ಅದೇ ಟ್ಯೂಷನ್, ಅದೇ ಕೋಚಿಂಗ್, ಅದೇ ಟೀಚಿಂಗ್, ಅದೇ ಪುಸ್ತಕ. ಬಟ್ ಯಾರೋ ಒಬ್ಬ ಮಾತ್ರ, ಇಲ್ಲ ಇಬ್ಬರು ಮಾತ್ರ ಫೈಟಿಂಗ್ ನಲ್ಲಿ ಹೊಡಿತಿದ್ದಾರೆ. ಅವ್ರಿಗೂ ಮಾತ್ರ ಡಿಸಿಪ್ಲಿನ್ ಇಲ್ಲ. ಎಲ್ಲೋ ಒಂದೊಂದು ದಿನ ಜ್ವರ ಬರುತ್ತೆ, ಥಂಡಿ ಆಗುತ್ತೆ. ಡಿಸಿಪ್ಲಿನ್ ಇರಬೇಕು ಮಕ್ಕಳೇ, ಆ ತಯಾರಿ ಇರಬೇಕು ಮಕ್ಕಳೇ. ನನ್ನ ಯಜಮಾನ ನನ್ನನ್ನ ಒಂದು ಕೆಲ್ಸಕ್ಕೆ ಹೋದ್ರೆ ಬೆಟರ್, ನೆನ್ನೆಗಿಂತ ಬೆಟರ್, ಇವತ್ತು ಇನ್ನೆಷ್ಟು ಬೆಟರ್, ಇನ್ನೆಷ್ಟು
ನಾನು ತಂದಿದ್ದೇನೆ, ಮಾಡಿದ್ದೇನೆ, ನೋಡಿದ್ದೇನೆ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಡಿಸಿಪ್ಲಿನ್ ಅನ್ನೋದು, ಶಿಸ್ತುಬದ್ಧ ಜೀವನ ಇಲ್ಲವೇ ಇಲ್ಲ. ಏನಕ್ಕೆ 100 ಅಲ್ಲ, 1000 ಅಲ್ಲ, 1,00,000 ಅಲ್ಲ, ಕೋಟಿಗೆ ಒಬ್ಬ ಮಾತ್ರ ಗೆಲ್ತಿದ್ದಾನೆ ಅಂದ್ರೆ ನೀವು ಗಮನಿಸಿ ನೋಡಿ. ಆ ಪ್ರಾಕ್ಟೀಸ್ ಅವ್ರಿಗೆ ಅದೇ ಕೆಲಸ, ಎಲ್ಲಿ ಹೋದರೂ ಅದೇ ಕೆಲಸ. ರಿಸರ್ಚ್, ತಮ್ಮ ರಂಗದ ಮೇಲೆ ರಿಸರ್ಚ್. ಯಾರು ಏನೋ ನೋಡ್ತಾರೆ, ಯಾರು ಏನೋ ಹೇಳ್ತಾರೆ. ಆ ಡಿಸಿಪ್ಲಿನ್ ಇಲ್ಲದೆ ಆರೋಗ್ಯ ಇವತ್ತು ಕೆಡಿಸ್ಕೊಂಡಿರೋದು. ಡಿಸಿಪ್ಲಿನ್ ಇಲ್ದಿರೋದೆ ನೀವು ಸ್ಕೂಲಲ್ಲಿ ಫೇಲ್ಯೂರ್ ಆಗಿರೋದು. ನೋಡಿ, ಅಲ್ಲಿ ಅದ್ಭುತವಾಗಿ ಇನ್ನೊಂದು ಮಾತು ಹೇಳ್ತಾರೆ, ನೋ ಪೇನ್ ನೋ ಗೇನ್. ನೋವಿಲ್ದೆ ಏನೂ ಸಿಗಲ್ಲ ಕಣೋ. ನೋವು ಅಂದ್ರೆ ಮಾನಸಿಕವಾಗಿ ನೋವು ಇರ್ಬೋದು, ದೈಹಿಕವಾಗಿ ನೋವು ಇರ್ಬೋದು. ಮಾನಸಿಕವಾಗಿ ನೋವೇನು, ಇವನ್ ಗಾಂಧಿ ಕಣೋ, ಇವನು ಯಾವಾಗ ನೋಡಿದ್ರು ಪುಸ್ತಕ ಓದು, ಬರೀ ಬ್ಯಾಂಕು ಇನ್ನೊಂದು ಅಂತಿದ್ದಾರೆ. ನಿಂತಿದ್ದೇನೆ ಮಕ್ಕಳೇ, ದರ್ ಇಸ್ ಎ ಪೇನ್. ನೀವು ನಂಬಲ್ಲ, ನಾನು ಇವತ್ತಿಗೂ ನನ್ನ ಬರ್ಡೇ ಆಚರಿಸೋಲ್ಲ. ನನ್ನ ಬರ್ಡೇ ಯಾವತ್ತು ಅಂತ ಯಾರಿಗೂ ಹೇಳೋದು ಇಲ್ಲ. ಕೆಲವರು ಬರ್ತಾರೆ, ಅದೊಂದು ಆತ್ಮೀಯತೆ, ವಿಶ್ವಾಸ ಇದೆ, ಗೊತ್ತಿರೋರು. 4 ಜನ ಬೇಡ ಸರ್, ನಾನು ಏನು ಸಾಧನೆ ಮಾಡಿದ್ದೀನಿ, ಇನ್ನೂ ಇದೆ. ಏನಾದರೂ ಒಂದು ಪುಟ್ಟದೊಂದಿದೆ, ಒಂದು ಪುಟ್ಟು ಗುಡಿಸ್ಲು, 4 ಜನಕ್ಕೆ ಕಲ್ಯಾಣ, 4 ಜನಕ್ಕೆ ವಿದ್ಯೆ, 4 ಜನಕ್ಕೆ. ನನಗಾಸೆ ನನ್ನ 7 ಕೋಟಿ ಕನ್ನಡಿಗರಿಗೂ ಇರ್ಲಿ ಆ ತಾಯಿ ಕೊಟ್ಟಷ್ಟು 4 ಜನಕ್ಕೆ. ಅವತ್ತು ಆ ಪೇನ್ ನನ್ನನ್ನು ಅವಮಾನಿಸಿದ್ದುಂಟು, ಪೇನ್ ಉಂಟು, ಗಾಯ ಉಂಟು, ಬರ್ಡೇಗಳಿಲ್ಲ, ಪಾರ್ಟಿಗಳಿಲ್ಲ, ನೋ ಸಂಡೇ, ನೋ ಸೆಲೆಬ್ರೇಷನ್. ಇವತ್ತಿಗೆ ನೀವು ನಂಬಲ್ಲ ಮಕ್ಕಳೇ, ಎಲ್ಲಿಯೂ ಈ ನವರಾತ್ರಿ ಉತ್ಸವದ ಒಂದು ಮಾತು ಹೇಳ್ತೇನೆ, ನನ್ನನ್ನು ತಗೊಂಡೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಲ್ಸಿಟ್ಟಿದೆ. ನೋಡದ ವ್ಯಕ್ತಿ, ಮಾತು, ಆ ಗೌರವ, ಈ ವಿದ್ಯೆಯ ಒಂದು ಭಾವ, ಪರಾಕಾಷ್ಠತೆ, ಅದಕ್ಕೆ ಹೇಳ್ತಿದ್ದಾನೆ. ನೋ ಪೇನ್ ನೋ ಗೇನ್. ನೀವು ಬಿಡಬೇಕು, ನಿದ್ದೆಗಳನ್ನು ಬಿಡಬೇಕು, ನೋವೇ. ಪಾರ್ಟೀಸ್ನ ಬಿಡಬೇಕು, ಪೇಯ್ನೆ. ಗರ್ಲ್ ಫ್ರೆಂಡ್ ಜೊತೆ ಸುತ್ತಾಡೋದು ಬಿಡಬೇಕು, ಪೇಯ್ನೆ. ಆತ್ಮೀಯರ ಒಂದು ಆಕರ್ಷಣೆ ಬಿಡಬೇಕು, ನೋವೇ. ಹೌದು, ಚೆನ್ನಾಗಿ ವರ್ಕೌಟ್, ಮೈಯೆಲ್ಲ ನೋವು. ಆಗಲೇ ನೀವು ಅಲ್ಲಿ ಎತ್ತಕ್ಕಾಗೋದು, ಓಡಕ್ಕಾಗೋದು, ಮಾಡೋಕ್ಕಾಗೋದು. ನೀವು ಒಮ್ಮೆ ಸೈನಾ ನೆಹ್ವಾಲ್ ಸ್ಟೋರಿ ಓದ್ ನೋಡಿ. PV ಸಿಂಧು ಆ ಮಗು ಎಷ್ಟು ವರ್ಷ ತಪಸ್ಸಿನ ತರ ಕಾದಿತ್ತು ಗೊತ್ತಾ? ಪುಲ್ಲೇಲ ಗೋಪಿಚಂದ್, ಗೋಪಿಚಂದ್ ಕೈಯಲ್ಲಿ ಆ ಒಂದು ಟ್ರೈನಿಂಗ್ ತಗೊಳಕ್ಕೆ ಇನ್ನೊಂದು ಅನ್ನೋ ತರ ವೇಟೆಡ್. ಬೇರೆಯವ್ರಿಗೆ ಯಾರಿಗೂ ಅಲ್ಲಿ ಪ್ರಿಫರೆನ್ಸ್. ಇಟ್ಸ್ ಓಕೆ, ಮೈ ಟೈಮ್ ವಿಲ್ ಕಮ್, ನೋ ಪೇನ್ ನೋ ಗೇನ್. ಹಾಗೆ ನೋ ಪೇಷನ್ಸ್, ಯು ವಿಲ್ ನೆವರ್ ವಿನ್. ನನಗೆ ತಾಳ್ಮೆ ಇಲ್ಲ ಅಂದ್ರೆ ಮೌರ್ಯ ನಿನ್ ಗೆಲ್ಲೋಲ್ಲ. ತಾಳ್ಮೆಯಿಂದ ಇರಬೇಕು ಅಂತಾರೆ. ತಡಕ್ಕಂತ ಫ್ರಿಕ್ ಆಗೋದು, ತಡಕ್ಕಂತ. ಮನೆ ನೋಡಿ, ಗಾಡಿ ತಗೊಂಡು ಹೋಗಿದ್ದಾನೆ, ಸರಿ ತಗೊಬಂದು ಯಾರು ಗುದ್ದಿದ್ದಾನೆ. ಈಗ ಹೇಳಿ ಏನ್ ಮಾಡ್ಬೇಕು? ನನ್ನ ಕೋಪ, ಸಿಟ್ಟು, ಇಳಿದು, ಒಡೆದು, ಬಡದು, ಈಸ್ ಜಸ್ಟ್ 10 rupees ಮ್ಯಾನ್. ವಾಕ್ ಅವೇ, ಹೋಗೋ. ಇನ್ಶೂರೆನ್ಸ್ ಇದೆ, ನೋಡ್ಕೊಳ್ಳೋಣ. ಸರ್ವಿಸಿಂಗ್ ಇನ್ಶೂರೆನ್ಸ್ ಇದೆ, ವಿ ವಿಲ್ ಯುಟಿಲೈಸ್ ಇಟ್. ಡನ್. ಅಷ್ಟೇ ಮಕ್ಕಳೇ, ತಾಳ್ಮೆ ಇರಬೇಕು. ಕೆಲವೊಂದು ಸಮಯ ನಿಮ್ಮ ಜೀವನದಲ್ಲಿ ನಿಮ್ಮನ್ನ ಪರೀಕ್ಷೆ, ಗಂಡನೇ ನಿಮ್ಮನ್ನ ಹೊರಗಡೆ ಹಾಕ್ಬಿಟ್ಟ, ಹೆಂಡ್ತಿನೇ ನಿಮ್ಮನ್ನ ಹೊರಗಡೆ ಹಾಕ್ಬಿಟ್ರು, ಡೈವರ್ಸ್ ಮಾತು ಬಂದ್ಬಿಡ್ತು, ಮನಸ್ತಾಪ ಬಂದ್ಬಿಡ್ತು, ಯಜಮಾನ ದಿಢೀರಂತ ವಿಕೋಪಕ್ಕೆ ಹೋಗ್ಬಿಟ್ಟು. ನೋಡಿ, ಮೊನ್ನೆ ಮಂಗಳೂರಲ್ಲಿ ಏನ್ ಮಾಡಿದ್ದಾರೆ, ಯಜಮಾನನನ್ನೇ ಸಾಯಿಸ್ಬಿಟ್ಟಿದ್ದಾರೆ. 3 ಜನ ನುಗ್ಗಿ, ಟ್ರಾನ್ಸ್ಪೋರ್ಟ್ ಯಜಮಾನ. ತಾಳ್ಮೆ, ಈಗ ನೋಡಿ, ಜೀವನ ಪರ್ಯಂತ ಜೈಲ. ಅಷ್ಟು ತಾಳ್ಮೆ ಕಳ್ಕೊಂಡಿದ್ದಕ್ಕೆ ಇದೇ ಆಗೋದು. ನಿಮ್ಮ ತಾಳ್ಮೆ ಆಚಾರ್ಯ ಚಾಣಕ್ಯರು ಹೇಳಿರ್ತಕ್ಕಂಥ ಮಾತಿದು. ನೆನಪಲ್ಲಿಟ್ಕೊಳ್ಳಿ. ಇಲ್ಲ ನಾವು ಹೋಗೋದೆ, ನಾವು ಮಾಡೋದೆ, ನಿಮ್ಮ ಇಷ್ಟ. ಮಕ್ಕಳೇ, ಏನಕ್ಕೆಲ್ಲ ನೀವು ಕೋಪ ಮಾಡ್ಕೋತಿದ್ದೀರಿ? ಇಷ್ಟು ಸಣ್ಣ ವಿಚಾರಕ್ಕೆ. ಹೌದು, ರಸ್ತೆನಲ್ಲೊಬ್ಬ ಏನೋ ಛೇಡಿಸ್ತಾನೆ, ಇನ್ನೊಬ್ಬ ಆಫೀಸಲ್ಲಿ ಏನೋ ಕಿಚಾಯಿಸ್ತಾನೆ, ನಿಮ್ಮ ಒಳ್ಳೆತನವನ್ನ ಕಿಚಾಯಿಸ್ತಾನೆ. ನೋಡಪ್ಪ, ಗಂಡನ್ ಬಿಟ್ಟು ಬಂದ್ಲು, ಸರಿ, ಎಷ್ಟು ದೊಡ್ಡ ಶ್ರೀಮಂತ ಗೊತ್ತಾ? ಒಬ್ಳೆ ಕುತ್ಕೊಂಡು ತಿಂತಿದ್ದಾಳೆ ನೋಡು. ಇರ್ಲಿ, ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸ್ತಿದ್ದಾರೆ ಅವರು. ಇಗ್ನೋರ್ ಇಟ್. ತಾಳ್ಮೆ ಎಲ್ಲ ಗೆಲ್ಲೋಕ್ಕಾಗಲ್ಲ ಮಕ್ಕಳೇ. ತಾಳ್ಮೆಯೇ ಅತೀ ಮುಖ್ಯ. ಇನ್ನೊಂದು ವಿಚಾರ ಹೇಳ್ತಾರೆ,
ನೋ ಸ್ಯಾಕ್ರಿಫೈಸಸ್, ನೋ ರಿಸಲ್ಟ್ಸ್. ಹೌದು, ತ್ಯಾಗ ಇಲ್ಲದೆ ಗೆಲುವಿಲ್ಲ ಮಕ್ಕಳೇ. ಕುಚ್ ಪಾನ ಆಯ್ತು, ಕುಚ್ ಕೋನ ಆಯ್ತು. ಇದು ರೂಲ್ ನಂಬರ್ 1 ಅಂಡ್ ರೂಲ್ ನಂಬರ್ 100. ನಿದ್ದೆ ಬಿಡ್ಬೇಕು. ಸ್ಯಾಕ್ರಿಫೈಸ್ ನೋಡಿ, ನನ್ಗೆ ಈಗಲೂ ನೆನಪಿದೆ. ಒಂದು ದೊಡ್ಡ ಯೂನಿವರ್ಸಿಟಿ ರ್ಯಾಂಕ್ ಹೊಡೆಯೋ ಸ್ಟೂಡೆಂಟ್, ತಂದೆ ತಾಯಿ ಅದ್ಭುತವಾಗಿ ಯೂನಿವರ್ಸಿಟಿ ಟಾಪರ್, ಜಾತಕ ತಗೋ ಬಂದಿದ್ರು. UPSCಗೆ ಏನಕ್ಕೋ ಪ್ರಿಪರೇಷನ್. ನಿಮ್ಮ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿನ್ ಮಗು ಎಡವಟ್ಟು ಮಾಡ್ಕೊಳ್ಳುತ್ತೆ, ಹುಷಾರಾಗಿರಿ. ಮಗುಗೆ ಹೇಳಿಲ್ಲ, ಸೂಕ್ಷ್ಮವಾಗಿ ಗಮನಿಸ್ತೀರಿ, ಅಲ್ಲೊಂದು ಅಡೆತಡೆ ಬರುತ್ತೆ. ತಡಿಯೋಕ್ಕಾಗಲ್ವಾ ಗುರುಗಳೇ? ಅದ್ ನಿಮ್ ಕೈಯಲ್ಲಿದೆ ನೋಡಿ ಅಂತ. ಕುಟುಂಬದಲ್ಲಿ ಒಂದು ಮದುವೆ ಬಂದಿದೆ. ಈ ಮಗುಗ್ನ ಬಲವಂತ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಒಂದು 15 ದಿನ ಮೆಹಂದಿ, ಇನ್ನೊಂದು ಅಂತ. ಅಲ್ಲಿ ಬಂದಿರೋರೆಲ್ಲ ಆಕೆ ಸಮಾನ ಮನಸ್ಕರು. ಆಕೆಗೆ ಅವತ್ತಿನವರೆಗೂ ತಾನೇನು, ತನ್ನ ದೇಹ ಏನು, ತನ್ನ ದೇಹದ ಸ್ಪಂದನೆಗಳೇನು, ಭಾವನೆಗಳೇನು ಏನೂ ಗೊತ್ತಿಲ್ಲ. ಆ ಅಲಂಕಾರ, ಆ ಒನಪು, ಆ ವಯ್ಯಾರ, ಆ ಡಾನ್ಸು, ಆ ಡ್ರೆಸ್ಸುಗಳು, ಮಾತುಗಳು, ಸ್ನೇಹಿತರು, ಅಲ್ಲಿವರೆಗೂ ಅವಳ ಪ್ರಪಂಚನ ನೋಡಿಲ್ಲ. ಅವಳ ಪ್ರಪಂಚವೇ ಅವಳ ಪುಸ್ತಕ, ಅವಳ ಗಮ್ಯ. ಹೀಗೂ ಇರುತ್ತಾ ಅಂತ 15 ದಿನ ಆ ಮದುವೆ ಸಂಭ್ರಮ, ಓಡಾಟ ಸ್ವಲ್ಪ ಮಿಸ್ ಆಗುತ್ತೆ. ಮನೆಗೆ ಬರ್ತಾಳೆ, ಬಟ್ ಇದರಲ್ಲೇ ಇದ್ದಾಳೆ. ಎಕ್ಸಾಮ್ ಬರುತ್ತೆ ಆ್ಯಂಡ್ ಶಿ ವಾಸ್ ನಾಟ್ ಸೆಲೆಕ್ಟೆಡ್. ತಂದೆ ತಾಯಿ ಓಡ್ ಬರ್ತಾರೆ, ಹೈದ್ರಾಬಾದಿಂದ ಓಡ್ ಬರ್ತಾರೆ. ನಮ್ಮ ಮಗಳು ಯೂನಿವರ್ಸಿಟಿಯಿಂದ ಹಿಡಿದು ಇಡೀ ಸರ್ಕಲ್ ಅಲ್ಲಿ ನಮ್ಮ ಮಗಳು ಕನ್ಫರ್ಮ್ ಕ್ರ್ಯಾಕೆ ಅಂತ ಅನ್ಕೊಂಡಿದ್ದು. ಇದು ಹೇಗೆ ಮಿಸ್ ಆಯ್ತು ಗುರುಗಳೇ? ಡೈವರ್ಷನ್. ಈಗ ನಡೆದಿರೋ ದಶಾ ಭುಕ್ತಿ. ಆಕೆಗೆ ವಿಶೇಷವಾಗಿ ಕನ್ಯಾಲಗ್ನ ರಾಶಿ. ಕನ್ಯಾಲಗ್ನ, ಚಂದ್ರ ಕುಜನ್ ಸಾರದಲ್ಲಿದ್ದು ಆ ಕುಜನ ಭುಕ್ತಿಯ ಪ್ರಭಾವವೇ ಬಂದಿದೆ. ಸೊ ಶಿ ಹ್ಯಾಸ್ ಟು ಬಿ ಡಿಸ್ಟರ್ಬ್ಡ್. ವಿಲ್ಲನ್ ಕುಜ ಬಂದು ಬಾಧಕ, ಬೆಂಕಿ, ಆ ಒಳಗಡೆಯ ಬೆಂಕಿ ಹೊರಗಡೆ ಹಾಕಿಸ್ಬಿಟ್ಟಿದೆ. ಆಟ ಓಟ, ಫ್ರೆಂಡ್ಸು, ಸುತ್ತಾಟ, ಮೋಜು ಮಸ್ತಿ ಈ ಕಡೆ ಎಳೆದಿದ್ದಾನೆ. ಅಷ್ಟಮಾಧಿಪತಿ. ಬೂಮ್. ನೋ ಸ್ಯಾಕ್ರಿಫೈಸಸ್, ನೋ ರಿಸಲ್ಟ್. ಅಲ್ಲಿ ಹೋಗದೆ ಇದ್ದಿದ್ರೆ ನೋಡ್ಕೊಳ್ಳಿ ಅಂತ ಹೇಳಿದಾನೆ. ತಂದೆ ತಾಯಿನೇ ಬಲವಂತ ಮಾಡಿ ಕಸಿನ್ ಮದುವೆ ಕಣೆ ಬಾರೆ ಅಂತ. ನೋಡಿ, ಈ ರೀತಿ ನಿಮ್ಮನ್ನ ಚಕ್ರವ್ಯೂಹಕ್ಕೆ ಸಿಲುಕಿಸುತ್ತೆ. ಇಲ್ಲ, ನೀವು ಗೆಲ್ಲಲ್ಲ. ನೀವು ಸ್ಯಾಕ್ರಿಫೈಸ್ ಮಾಡೋದು, ನಿದ್ದೆ ಸ್ಯಾಕ್ರಿಫೈಸ್ ಮಾಡಲ್ಲ, ಆ ರಿಸರ್ಚ್ ಸ್ಯಾಕ್ರಿಫೈಸ್ ಮಾಡೋಲ್ಲ. ಯಾವ ರಂಗದಲ್ಲಿ ಇದೀರೋ ಅದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು, ಅಲ್ಲಿರ್ಬೇಕು, ಅಲ್ಲೇ ಹೋಗ್ಬೇಕು, ಅಲ್ಲೇ ನಿಲ್ಬೇಕು. ಈಗಲೂ ನೋಡಿ, ಇಲ್ಲಿ ನೆನ್ನೆ ತಾನೇ ಒಂದು ವಿಶೇಷ ಪುಸ್ತಕ ಬಂದಿದೆ, ಇಲ್ಲಿ ಇಟ್ಕೊಂಡಿದ್ದೀನಿ, ಪ್ರಸಾದ ಸಮೇತ ಅಲ್ಲಿದೆ. ಇರ್ಲಿ, ಇಷ್ಟು ದೊಡ್ಡದಿದೆ. ನಿತ್ಯ ಅದರ ಒಂದು ತನ್ಮಯತೆ ಇದೆಯಲ್ಲ, ಅದೊಂದು ಬೇರೆಯೇ ಆನಂದ ಲೋಕ. ಅದಕ್ಕೆ ಹೇಳ್ತಿದ್ದೇನೆ ಮಕ್ಕಳೇ, ನೋ ಸ್ಯಾಕ್ರಿಫೈಸ್. ಎದ್ದೊಳ್ತೀನಿ, ಓಡ್ತೀನಿ, ಮಾಡ್ತೀನಿ. ಯಾರೋ ಫ್ರೆಂಡ್ ಪಾರ್ಟಿ ಕರೆದ, ಸ್ಯಾಕ್ರಿಫೈಸ್ ಇಲ್ಲ. ಚೆನ್ನಾಗಿ ಕುಡಿದು ಬಂದ್ರೆ ಬೆಳಗ್ಗೆನೆ ದಿಢೀರಂತ ಇಂಟರ್ವ್ಯೂ. ಆ ಮುಖ ಎಲ್ಲ ಊದ್ಕೊಂಡಿದ್ರೆ ಯಾರು ನಿಮಗೆ ಕೊಡ್ತಾರೆ? ಹೌದಲ್ವಾ? ಬೆಳಿಗ್ಗೆನೆ ದಿಢೀರಂತ ಎಕ್ಸಾಮ್ ಇದೆ. ರಾತ್ರಿ ಪಾರ್ಟಿ ಮಾಡ್ಕೊಂಡು ಬಂದ್ರೆ ಎಕ್ಸಾಮ್ನೆಲ್ಲ ಹೆಂಗ್ ಬರಿತೀರಿ? ಆ ನಶೆಲೇ ಇನ್ನೂ ತೇಲ್ತಿರ್ತೀರಲ್ವಾ? ಒಂಚೂರು ಸ್ಯಾಕ್ರಿಫೈಸ್, ಒಂದು ಚೂರು. ಇವತ್ತಿನ ಜನಾಂಗ ಏನಕ್ಕೆ ಇಷ್ಟು ಫೇಲ್ಯೂರು, ಆತ್ಮಹತ್ಯೆ, ಹತ್ಯೆ, ಪ್ರಚೋದನೆ ಇದೆಲ್ಲ ಜಾಸ್ತಿ ಆಗ್ತಿರೋದ್ ಕಾರಣ ಏನ್ ಗೊತ್ತಾ? ನೀವು ನೋ ಪೇನ್ ನೋ ಗೇನ್ ಬೇಗ ಆಗ್ಬಿಡ್ಬೇಕು. ಟ್ರೇಡಿಂಗ್, ಸ್ಟಾಕ್ ಮಾರ್ಕೆಟ್, ರಿಸರ್ಚ್ ಇಲ್ಲ. ನೀವು ವಾರೆನ್ ಬಫೆಟ್ ನ ಲೈಬ್ರರಿ ನೋಡಿಲ್ಲ ಮಕ್ಕಳೇ? ಆ ಅಜ್ಜ, ಹಿರಿಯಜ್ಜ, ಮುತ್ತಜ್ಜ ದಂತಕತೆ ಒಂದು ಕಂಪ್ನಿ ಬಗ್ಗೆ ಮಾತಾಡಿದ್ರೆ ಪಿನ್ ಟು ಪಿನ್ ಲಾಸ್ಟ್ 10 years ಡೇಟಾ ಇಟ್ಕೊಂಡು ಮಾತಾಡ್ತಾರೆ. 10 years ಡೇಟಾ ನೆನ್ಪಿಟ್ಕೊಳ್ಳಿ. ನೀವು 3 ತಿಂಗಳು ಡೇಟಾ ಗೊತ್ತಿಲ್ಲ ನಿಮ್ಗೆ, ಲಾಭಗಳು ಗೊತ್ತಿಲ್ಲ, ಕಂಪ್ನಿ ಎಂಪ್ಲಾಯೀಸ್ ಎಷ್ಟಿದ್ದಾರೆ ಗೊತ್ತಿಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಗೊತ್ತಿಲ್ಲ, ಲಯಬಿಲಿಟೀಸ್ ಗೊತ್ತಿಲ್ಲ, ಅಸೆಟ್ಸ್ ಗೊತ್ತಿಲ್ಲ, ಹೋಗ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ದುಡ್ಡು ಹಾಕೋದಂತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹೋಗ್ಬಿಟ್ಟು ಒಂದು ಬೆಂಡೆಕಾಯಿ ತಗೋಬೇಕಾದ್ರೆ ಫ್ರೆಶ್ ಅಂತ ಗಿಲ್ಲಿ ನೋಡ್ತೀರಿ, ಹಾಲು ತಗೋಬೇಕಾದ್ರೆ ಎಕ್ಸ್ಪೈರಿ ಡೇಟ್ ನೋಡ್ತೀರಿ, ಒಂದು ಮೊಸರು ತಗೋಬೇಕಾದ್ರೆ, ಒಂದು ಪ್ಯಾಕೆಟ್ ಬಿಸ್ಕೆಟ್ ತಗೋಬೇಕಾದ್ರೆ ಎಷ್ಟು ಪರೀಕ್ಷೆ, ಒಂದು ಚಪ್ಪಲಿ ತಗೋಬೇಕಾದ್ರೆ ಒಳಗಡೆ ಹಾಕೋ ಒಂದು ಬನೀನಿಗೆ ಇದು
ಹೌದಲ್ವಾ? ಯಾವ ಬ್ರ್ಯಾಂಡು ಏನು? ನೀವು ನಿಮ್ಮ ಕಷ್ಟಾರ್ಜಿತ ಫಲದ ದುಡ್ಡನ್ನ ತಗೊಂಡೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರಿಂದ ಎಷ್ಟು ತಯಾರಿ ನಡೆಸ್ಬೇಕು ಗೊತ್ತಾ? ಎಷ್ಟು ಒಂದು ಪೇಷನ್ಸ್ ಇರ್ಬೇಕು ಗೊತ್ತಾ? ನೋ ಪೇನ್, ನೋ ಡಿಸಿಪ್ಲಿನ್. ಎಲ್ಲಿ ಗೆಲ್ತೀರಿ ಮಕ್ಕಳೇ? ಆಚಾರ್ಯ ಚಾಣಕ್ಯರು ಹೇಳಿದ ಈ ನಿಯಮಗಳಲ್ಲಿ ಯಾವ್ದಾದ್ರೂ ಒಂದನ್ನು ಹಿಡ್ಕೊಳ್ಳಿ, ಖಂಡಿತ ಗೆಲುವು ನಿಮ್ಮದೇ. ಎಲ್ಲರಿಗೂ ಒಳ್ಳೇದಾಗಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ದಾಶರಥಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಅರ್ಪಿಸುವ ನಿಮ್ಮ ನಮಾಮಿ ಶಂಕರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ಭವಿಷ್ಯಕ್ಕೂ ಮೊದಲು ನನ್ನ ಗಂಗಮ್ಮ ದೇವಿಯ ಪಲ್ಲಕ್ಕಿ ಉತ್ಸವಗಳಿದ್ದಾವೆ. 19ನೇ ತಾರೀಕು ಬನ್ನಿ, ನಾನು ಇರ್ತೇನೆ. ಅಮ್ಮನವರ ಜೊತೆ ಪರಿವಾರ ದೇವತೆಗಳ ದರ್ಶನವೂ ನಿಮಗಾಗಲಿ, ಆ ಅಮ್ಮನ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿ ಅಂತ ಹೇಳ್ತಾ, ಧನಿಷ್ಠ ನಕ್ಷತ್ರ ಹಾಗೂ ಶತಭಿಷ ನಕ್ಷತ್ರದ ಎರಡೂ ಛಾಯೆ ಇದೆ. ಒಂದು ರೀತಿ ಕುಜ ರಾಹು ಸಂಧಿಯ ಪ್ರಭಾವ. ಕುಜ ನೋಡಿ ರಾಹು ಸಂಧಿಯ ಪ್ರಭಾವವೇ. 100% ಇಟ್ ಇಸ್ ಅ ಟ್ರಿಗರ್ ಪಾಯಿಂಟ್. ವೀಸಿಂಗ್, ಒಂದು ರೀತಿ ಸಾಂಕ್ರಾಮಿಕ ರೋಗಗಳು, ಸಾಂಕ್ರಾಮಿಕವಾಗಿ ನೆಗೆಟಿವ್ ವಿಚಾರಗಳು ಸ್ಪ್ರೆಡ್ ಮಾಡತಕ್ಕಂಥದ್ದು, ಮನಸ್ಸನ್ನು ಪ್ರಕ್ಷುಬ್ಧ ಮಾಡತಕ್ಕಂಥದ್ದು, ನೀರು ಮಲಿನ, ಬುದ್ಧಿ ಮಲಿನ, ಮಾತು ಮಲಿನ, ಆಲೋಚನೆ ಮಲಿನ. ಸ್ಟ್ಯಾಂಪೆಡ್ ಆಗ್ಲಿಕ್ಕೆ ಅದೇ ಕಾರಣ. ಯಾರೋ ಒಂದು ಮಲಿನ ಏನೋ ಆಗ್ಬಿಡ್ತು, ಗಾಬರಿ ಬಿದ್ಬಿಟ್ಟು, ಸೊ ಟ್ರಿಗರ್ ಪಾಯಿಂಟ್ ಹೋಯ್ತು. ಈ ಥರದ್ದು ಇನ್ನಷ್ಟು ನಡೆಯತಕ್ಕಂಥದರ ಸೂಚನೆ. ತುಂಬ ಹುಷಾರಾಗಿರಬೇಕು. ದೊರೆ ಮಟ್ಟದ ವ್ಯಕ್ತಿಗಳು ಎಚ್ಚರಿಕೆ. ದೇಶದ ಉತ್ತರ ಭಾಗ, ದೇಶದ ದಕ್ಷಿಣ ಭಾಗ, ಕಲಾವಿದರು ಎಚ್ಚರಿಕೆ ಎಂದಿರಿ. ಆಲ್ರೆಡಿ ನೋಡಿ, ನಾ ಹೇಳ್ತಲೇ ಇದೆ, ಶುಕ್ರ ಕೇತು ಅವನು ಹಾಕಿಟ್ಟಿದ್ದಾನೆ ಬರೆ, ಏನು ಮೇಲೆ 100% ಟ್ಯಾಕ್ಸ್ ಹಾಕ್ತೀನಿ, ನನ್ನ ದೇಶದಲ್ಲಿ ನೀವು ದುಡ್ಡು ಮಾಡ್ಕೊಂಡು ಹೋಗ್ತೀರ ಮೂವೀಸ್ನ ರಿಲೀಸ್ ಮಾಡಿಬಿಟ್ಟು. ನಮ್ಮ ಭಾರತೀಯ ಕೆಲವು ಚಿತ್ರಗಳಿಗೆ, ಮುಖ್ಯವಾಗಿ ಕೆಲವು ಸೂಪರ್ ಸ್ಟಾರ್ಗಳಿಗೆ ಆಂಧ್ರ ಒಳ್ಳೆ ಮಾರ್ಕೆಟ್ ಅದು ನೋಡಿ. ಟ್ಯಾಕ್ಸು ಟ್ರಂಪ್ ಅಣ್ಣ ಕಲಾವಿದರಿಗೆ ಬರೆಯ. ಅಲ್ಲಿ ನೋಡಿ, ಆ ಪುಣ್ಯಾತ್ಮ ಏನೋ ಕಷ್ಟಪಟ್ಟು ಕಾಂತಾರ ತೆಗ್ದಿದ್ದಾನೆ. ತೆಲುಗುನಲ್ಲಿ ಬಂದು ಮಾತಾಡಿಲ್ಲ, ಕನ್ನಡದಲ್ಲಿ ಬಂದು ಮಾತಾಡ್ದ. ಈ ಥರದ್ದೇ ಒಂಥರ ವಿಷವನ್ನು ಉಕ್ಕುವಂತ ವಿಷಪೂತ್ಕಾರ, ಸರ್ಪಪೂತ್ಕಾರ, ಈ ತರದ ಒಂದು ಪ್ರಭಾವ ಆಗುತ್ತಿರತಕ್ಕಂಥದ್ದು. ತುಂಬಾ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ, ಮೇಷರಾಶಿ. ಲಿಕ್ಕರು, ಮೈನಿಂಗು, ಗ್ಯಾಂಬಲಿಂಗು, ಅನ್ಯಾಯದ ಸಂಪಾದನೆ ಉಂಟು. ಎಷ್ಟು ದಿನ ತುಳಿಯಲ್ಪಡುತ್ತೀರಿ? ಹೇಳಿದ್ನಲ್ಲ, ಆಗಮಿ ಕರ್ಮ. ಅದ್ರಲ್ಲಿ ಖಾತೆಯಲ್ಲಿ ಹಾಕಿಟ್ಟಿರ್ತಾನೆ, ಯಾರ್ದೋ ಹೊಟ್ಟೆ ಹೊಡೆದು, ಬದುಕು ಹೊಡೆದು, ಜೀವನ ಹೊಡೆದು, ಒಂದೇ ಸಲ ಇಡೀ ಕುಟುಂಬಕ್ಕೆ ಬೆಂಕಿ ಇಟ್ಬಿಡ್ತಾನೆ. ಮಕ್ಕಳೇ, ಎಚ್ಚರಿಕೆ, ತುಂಬಾ ಎಚ್ಚರಿಕೆ. ನ್ಯಾಯಬದ್ಧ, ಧರ್ಮಬದ್ಧ. ಕೆಲವರು ದೊಡ್ಡವರುಗಳಿದ್ದಾರೆ ಬಿಡಿ, ನಿಮ್ಮನ್ನು ಅಂತ ವ್ಯಕ್ತಿಗಳ ಕಡೆ ಗಲಾಟೆ, ಕಿರಿಕಿರಿ, ಕಾಂಬಿನೇಷನ್ಸ್ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಗುಪ್ತಚರ ಇಲಾಖೆ, ಪೊಲೀಸ್ ಇಲಾಖೆ, CBI ಇಲಾಖೆ, CID ಇಲಾಖೆ, ಜುಡಿಷಿಯಲ್ ಇಲಾಖೆ, ಸೈಬರ್ ಕ್ರೈಮ್ ಇಲಾಖೆ, ಹ್ಯಾಕಿಂಗ್ ಇಲಾಖೆ, ನಾರ್ಕೋಟಿಕ್ಸ್ ಇಲಾಖೆ, ಕಸ್ಟಮ್ಸ್ ಇಲಾಖೆ, ಬಾರ್ಡರ್ ಸೆಕ್ಯೂರಿಟಿ ಇಲಾಖೆ ತುಂಬಾ ಹುಷಾರಾಗಿರೋ. ದೊಡ್ಡ ಬೇಟೆಗಳು ನಿಮ್ಮದಾಗುತ್ತೆ. ದೊಡ್ಡದು ಅಂತಿಂತ ಬೇಟೆಗಳಲ್ಲ, ಬ್ಯೂಟಿಫುಲ್. ಅಲರ್ಟ್ ಆಗಿದ್ರಿ ಅಂದ್ರೆ ಈ ಡಿಪಾರ್ಟ್ಮೆಂಟ್ ನಲ್ಲಿ ಇರೋರು ದೊಡ್ಡ ಖಜಾನೆಯನ್ನೇ ತುಂಬಿಸಾಕೊಂಡು ಬರಬಲ್ರಿ, ಅಂಥದ್ದೊಂದು ಶಕ್ತಿ. ವೃಷಭ ರಾಶಿ. ನೀರಾವರಿ ಇಲಾಖೆ, ಬ್ರಿಡ್ಜ್ ಇಲಾಖೆ, ಕನ್ಸ್ಟ್ರಕ್ಷನ್ ಇಲಾಖೆ, ರಿಯಲ್ ಎಸ್ಟೇಟ್ ಇಲಾಖೆ, ಮೈನಿಂಗ್ ಇಲಾಖೆ, ಗಣಿಗಾರಿಕೆ ಇಲಾಖೆ,
ಫಾರೆಸ್ಟ್ ಇಲಾಖೆ ಇಂಥವುಗಳಲ್ಲಿ ಕೆಲಸ ಕಾರ್ಯ ಅದ್ಭುತ ಅನುಕೂಲ. ಮಿಥುನ ರಾಶಿ, ಚಂದ್ರ ಧನಿಷ್ಠ ಹಾಗೂ ಕುಜನ ಭಾವ. ಗಾಡಿ, ಸೆಕೆಂಡ್ ಹ್ಯಾಂಡಲ್ ಗಾಡಿ ಮಾರೋದು, ಗಾಡಿಗಳ ರಿಪೇರಿ, ಗಾಡಿಗಳ ಸರ್ವಿಸ್, ಸೆಕೆಂಡ್ ಹ್ಯಾಂಡಲ್ ಮನೆ ತಗೊಂಡು ರೆಡಿ ಮಾಡಿ ಮಾರಿಸೋದು, ಈ ಕಾಂಪ್ಲಿಕೇಟೆಡ್ ಪ್ರಾಪರ್ಟೀಸ್ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಕ್ಕಂಥ ಲೀಗಲ್, ಪೊಲೀಸ್ ಇಲಾಖೆ ಇಂಥ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಬ್ಯೂಟಿಫುಲ್ ವೃತ್ತಿ. ಕರ್ಕಾಟಕ ರಾಶಿ, ಚಂದ್ರ ಕುಜನ ಸಾರ ಹಾಗೂ ರಾಹು ಸಾರ. ಆ ಸುಖದಲ್ಲಿದ್ದಾನೆ, ಸ್ವಲ್ಪ ಎಚ್ಚರಿಕೆ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ಉದ್ಯೋಗ, ಸ್ವಲ್ಪ ಏರುಪೇರು, ಟೆನ್ಷನ್ಸ್ ತಂದಿಡತಕ್ಕಂಥದ್ದು ಒಂದುಂಟು, ಅನಗತ್ಯ ಖರ್ಚು. ಲಕ್ಷ್ಮೀ ನಾರಸಿಂಹ ಪೂಜೆ, ಸಮಾಧಾನ. ಸಿಂಹ ರಾಶಿ, ವಿಪರೀತ ಬಲ, ಅದರಲ್ಲೂ ಅಧಿಕಾರ, ಸರ್ಕಾರ ಇವುಗಳಲ್ಲಿ ಏನಾದರೂ ಇದ್ರೆ ಮೋಸ್ಟ್ ಪವರ್ಫುಲ್ ಡೇ. ಯೂಸ್ ಇಟ್ ಫಾರ್ ದಿ ಒಳ್ಳೆಯದಕ್ಕೆ. ಸುಪರ್ಣ ಸೌಪರ್ಣಿಕ ಅಂತ ಹೇಳ್ತಾರೆ ವೈನತೆಯನನ್ನ, ಗರುಡನನ್ನ. ಆ ಮಹಾವಿಷ್ಣು ಪ್ರತ್ಯಕ್ಷ ಆಗ್ಬಿಟ್ಟು ಆತ ಅಮೃತ ತಗೊಂಡ್ಬರ್ಬೇಕಾದ್ರೆ, ಅಯ್ಯ ಇಷ್ಟು ಜನ ಯಾರೂ ಮಾಡದ ಅಭೇದ್ಯ ಕಾರ್ಯ ಮಾಡಿ ಅಮೃತ ತಗೊಂಡು ಹೋಗ್ತಿದ್ಯಾ, ನೋಡಿದ್ರೆ ನೀನು ಒಂದು ತೊಟ್ಟು ಕುಡಿಲಿಲ್ಲ. ನಿನ್ನ ಒಂದು ದೀಕ್ಷೆಯನ್ನ ಮೆಚ್ಚಿದೆ, ಅಮ್ಮನನ್ನ ಬಿಡಿಸ್ಬೇಕು ಅಷ್ಟೇ ನಿನ್ನ ಕಣ್ಮುಂದ್ಗಡೆ ಇರೋದು. ಅಂಥದ್ದೊಂದು ಇಂದ್ರಲೋಕದ ಮೇಲೆ ದಂಡಯಾತ್ರೆ ಹೋಗ್ಬಿಟ್ಟು ತಗೊಂಡ್ ಬರ್ತಿದೀಯ. ವಾಲಕೇಯ ಮಹರ್ಷಿಗಳ ವರಪ್ರಸಾದದಿಂದ ಹುಟ್ಟಿದವ, ಹುಟ್ಟುವಾಗಲೇ ಇಂದ್ರನಂತೆ ಬೆಳಗುತ್ತಾನೆ. ಅವನನ್ನು ಸೋಲಿಸುವರಿಲ್ಲ, ಅವನ ವೇಗಕ್ಕೆ ಸಮನಾಗಿ ಇನ್ಯಾರೂ ಇಲ್ಲ, ಅವನ ಶಕ್ತಿಗೆ ಸಮನಾಗಿ ಇನ್ಯಾರೂ ಇಲ್ಲ ಅನ್ನತಕ್ಕಂಥ ವರದಿಂದ ಹುಟ್ಟಿದವನು. ಇಂದ್ರನ ಮೇಲೆ ಕೋಪದಿಂದ ಆ ಒಂದು ವಾಲಕೀಯ ಮಹರ್ಷಿಗಳು ಕೊಡತಕ್ಕಂಥ ಒಂದು ಶಾಪದಿಂದ, ಪುತ್ರಕಾಮೇಷ್ಟಿಯಾಗದಿಂದ ಕಶ್ಯಪ ಮಹರ್ಷಿಗಳಿಗೆ ವಿನುತಳ ಮಗನಾಗಿ ಹುಟ್ಟಿದಂಥ ಗರುಡ. ಆ ವೈನತೆಯ ಬರಬೇಕಾದ್ರೆ ವಿಷ್ಣು ಆ ಖುಷಿಯಾಗಿ ಏನು ಬರಬೇಕು ಕೇಳು ಅಂತ ಕೇಳ್ತಾರೆ. ಆಗ ಗರುಡ ಒಂದು ಮಾತು ಹೇಳ್ತಾನೆ, ಸ್ವಾಮಿ ಪರಂಧಾಮ ಸಕಲ ಚರಾಚರ ಜೀವರಾಶಿಗಳಿಗೂ ಕೂಡ ಸ್ಥಿತಕಾರಕನೇ, ನೀನು ಬಂದಿದ್ದೀಯಾ, ನನಗಿನ್ನೇನೂ ಇಲ್ಲ ಸ್ವಾಮಿ. ನನಗೆ ಮರಣವೂ ಮುಪ್ಪು ಎರಡೂ ಬರಬಾರ್ದು, ಯಾಕಂದರೆ ನಾನು ಹುಟ್ಟುವಾಗಲೇ ನನ್ನ ಶಕ್ತಿ ಅಪಾರ ಅಂತಲೇ ಹೇಳಿ ಆ ವರಪ್ರಸಾದದಿಂದ ಹುಟ್ಟಿದನು. ಸೊ ನನ್ನ ಶಕ್ತಿ, ನನ್ನ ವೇಗ, ನನ್ನ ಬಲ ಎಲ್ಲ ಇದೆ. ನನಗೆ ಮರಣವೂ ಮುಪ್ಪು ಎರಡೂ ಬರಬಾರ್ದು. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಸದಾ ಯೌವನ ಚಿರಂಜೀವಿಯೇ, ಮರಣ ಮುಪ್ಪು ಇಲ್ಲ ಅಂತ ಹೇಳ್ತಿದ್ದಾಗಿ ತಥಾಸ್ತು ಅಂತ ಹೇಳ್ಬಿಟ್ಟು ಇನ್ನೇನಾದ್ರೂ ಕೇಳು ಅಂದ್ರೆ ಆಗ ಹೇಳ್ತಾನೆ, ಸ್ವಾಮಿ ಇಷ್ಟು ಇದ್ದ ಮೇಲೆ ಈ ಶಕ್ತಿ, ಈ ವೇಗ, ಅಪರಿಮಿತ ಬಲ, ಅನಂತ ಬಲ, ನೀನೇ ನನ್ನ ಪಕ್ಕದಲ್ಲಿರಬೇಕಾದ್ರೆ ಇನ್ನು ಮುಪ್ಪಿಲ್ಲ, ಮರಣವಿಲ್ಲ. ಇಷ್ಟು ಅಸಾಧಾರಣ ಶಕ್ತಿ, ಚೈತನ್ಯ, ಪ್ರಕಂಪನ ಇರುವಂಥವನ್ನು ನಾನು ಬಯಸುವುದಿಷ್ಟೇ ಸ್ವಾಮಿ, ನಿನ್ನ ಸೇವೆಗೆ ಮುಡಿಪು ಇಷ್ಟು ಶಕ್ತಿಯು ಅಂತ. ಈ ಕಾಯ ನಿನಗೆ ಸೇವೆ, ನಿನಗೆ ಇಷ್ಟು ಶಕ್ತಿ ಕೊಟ್ಟಿರೋದು ನೀನು ನನ್ನ ಹುಟ್ಟಿನಿಂದಲೇ. ಈ ಬೆಳಕು, ಈ ವೇಗ, ಈಗ ನೋಡಿದ್ರೆ ಮರಣ ಮುಪ್ಪು ಎರಡೂ ಇಲ್ಲದಾಗ ಕೊಟ್ಟೆ. ಇಷ್ಟು ಶಕ್ತಿ ಇಟ್ಟುಕೊಂಡಿದ್ರೆ ನಾನು ನನಗೇನಕ್ಕೆ, ಇದು ನಿನಗೆ ಉಪಯೋಗ ಆಗ್ಬೇಕು ಸ್ವಾಮಿ, ನಿನಗೆ ನಾನು ವಾಹನವಾಗಿ ಸದಾ ಇರುತ್ತೇನೆ, ನನಗಂಥದ್ದೊಂದು ಆಶೀರ್ವಾದ ಕೊಡು ಅಂತ ಹೇಳಿದಾಗ ಆ ಮಹಾವಿಷ್ಣು ಸಂಪ್ರೀತರಾಗಿ ಇವತ್ತಿನಿಂದ ಸುಪರ್ಣ ಅಂತ ಸೌಪರ್ಣಿಕ ವ್ಯಾಖ್ಯಾನ ಅಂತ ಕೂಡ ಹೇಳ್ತಾರೆ. ಗರುಡರ ಆ ಒಂದು ವಿಚಾರವನ್ನ ತಿಳ್ಕೊಳ್ಳಿಕ್ಕೆ ಗರುಡ ಪುರಾಣ, ಸುಪರ್ಣ ಪುರಾಣ, ಸೌಪರ್ಣಿಕ ಪುರಾಣ ಅಂತ ಕೂಡ ಹೇಳ್ತಾರೆ. ಇವತ್ತಿನಿಂದ ನೀನು ಸುಪರ್ಣ ಅಂತ ಕರೆಸ್ಕೋ ಅಂತ. ನೀನು ನನಗೆ ಧ್ವಜವಾಗಿ ನಿಲ್ಲು, ಗರುಡ ಧ್ವಜವಾಗಿ ಸದಾ ನನ್ನ ವಾಹನವಾಗಿರು ಅಂತಲ್ಲ. ಅಂದ್ರೆ ನೋಡಿ, ಅಷ್ಟು ಶಕ್ತಿ ಬಲ ಬರ್ತಿದ್ದಾಗಿ ಗರುಡ ಕೇಳಿದ್ದೇನೆ ಹೇಳಿ, ನಿನ್ನ ಸೇವೆ ಕೊಡು, ಈ ಶಕ್ತಿ ನಿನಗೆ ಸಮರ್ಪಣೆ ಆಗೋ ಹಾಗೆ, ನಿನಗೆ ಉಪಯೋಗ ಆಗೋ ಹಾಗೆ, ನಿನಗೆ ಎಲ್ಲ ನಿನಗೆ ಅಂತ. ನಾವು ನಮಗ್ ಸ್ವಲ್ಪ ದುಡ್ಡು, ಸ್ವಲ್ಪ ಬಲ ಬರ್ತಿದ್ದಾಗಿ ಹೇಳಿ, ಮಕ್ಳೇ ನಾನು ಯಾರು ಗೊತ್ತಾ, ನನ್ನ ವಂಶ ಯಾರು ಗೊತ್ತಾ, ಅದಕ್ಕೆ ಹಿರಣ್ಯಕಶಿಪನ ಹಾಕಿದ್ದು,
ಹಿರಣ್ಯಾಕ್ಷನನ್ನು ಹಾಕಿದ್ದು. ಅದೇ ಕಶ್ಯಪರ ಮಕ್ಕಳೇ ಅಲ್ವಾ, ಕಶ್ಯಪರ ಮಗನೇ ಈತ ಕೂಡ. ಯೋಚನೆ ಮಾಡಿ ನೋಡಿ. ಭಗವಂತ ನಮಗೆ ಶಕ್ತಿ ಕೊಟ್ಟಿರುವುದು ಕಾಪಾಡಲು, ರಕ್ಷಿಸಲು, ಹೆಲ್ಪ್ ಮಾಡಲು, ತುಳಿಯೋಕಲ್ಲ. ಸೊ ಸಿಂಹಂ ಗರ್ವಂ ದೇವ್ರು ಕೊಟ್ಟಿದ್ದಾನೆ, ಕಾಪಾಡಿ ಹೋಗಿ. ಇನ್ನು ಕನ್ಯಾ ರಾಶಿ ವಿಶೇಷವಾಗಿ ಚಂದ್ರ 6ನೇ ಮನೆಯಲ್ಲಿರೋದು ಒಳ್ಳೆಯದು. ವಿಜಯಂ, ಭೂಮಿ, ಮನೆ, ಮಿಲಿಟರಿ, ಗುಪ್ತಚರ ಇಲಾಖೆ, ರಕ್ಷಣಾ ಇಲಾಖೆ, ಸ್ಪೋರ್ಟ್ಸ್ ಇಲಾಖೆ, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ ಅದ್ಭುತ ಅನುಕೂಲ. ಸೈಂಟಿಸ್ಟ್ಗಳಾಗಿದ್ರೆ ಇನ್ನೂ ಒಳ್ಳೆಯದು. ಇನ್ನು ತುಲಾ ರಾಶಿ ಚಂದ್ರ ರಾಹು ಸಾರ ಬ್ಯೂಟಿಫುಲ್, ತುಂಬ ಚೆನ್ನಾಗಿದೆ. ಈ ಒಂದು ಪ್ರಾಪರ್ಟಿ ಲೇವಾದೇವಿ, ಲಿಟಿಗೇಷನ್ ಇರುವಂಥದ್ದು, ಎಲೆಕ್ಟ್ರಿಸಿಟಿ ಕೆಲಸಗಳು, ದೊಡ್ಡ ದೊಡ್ಡ ಬಿಲ್ಡಿಂಗ್, ಕಟ್ಟಡ, ಕಾಮಗಾರಿ, ಈ ಥರದ್ದು ವೃತ್ತಿ ಉದ್ಯೋಗ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯನ್ನ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್. ಇನ್ನು ವೃಶ್ಚಿಕ ರಾಶಿ ಚಂದ್ರ ರಾಹು ಸಾರ, ಕುಜನ್ ಸಾರ ಪ್ಲಸ್ ರಾಹು ಸಾರ. ಒಂಥರ ಅರ್ಧಂಬರ್ಧ ಇರೋ ಥರ ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್ ಇದಾಗುತ್ತೆ ನಿಮ್ಮ ಮನೆಯ ಹಿರಿಯರಿಗೆ, ಅದೊಂದು ನೋಡ್ಕೊಳ್ಳಿ. ಭೂಮಿಗೋಸ್ಕರ, ಮನೆಗೋಸ್ಕರ, ಪ್ರಯಾಣಗಳಿಗೋಸ್ಕರ, ಗಾಡಿ ರಿಪೇರಿಗೋಸ್ಕರ ಯಾವುದೋ ಒಂದು ಗಾಡಿ ತಗೊಳ್ಳೋದು, ಒಂದು ಹೊಸ ವಾಹನ, ಹೊಸ ಭೂಮಿಯ ಒಂದು ಪ್ರಕ್ರಿಯೆಯಲ್ಲಿ ಒಂದು ಯಶಸ್ಸುಂಟು. ದೇವಿ ಆರಾಧನೆ ಮಾಡ್ಕೊಳ್ಳಿ. ಇನ್ನು ವಿಶೇಷವಾಗಿ ಧನುಸು ರಾಶಿಗೆ ಬ್ಯೂಟಿಫುಲ್ ಡೇ. ಚಂಡಶಾಸನ, ಮುಖ್ಯವಾಗಿ ಲಾಯರ್ ಆಗಿದ್ದೀರಾ, ಜುಡಿಷಿಯಲ್ ಇದ್ದೀರಾ, ಅಡ್ಮಿನಿಸ್ಟ್ರೇಷನ್ ಅಲ್ಲಿದ್ದೀರಾ, ನಿಮ್ಮನ್ನು ತಡೆಯೋರಿಲ್ಲ, ಅಂಥದ್ದೊಂದು ಸಕ್ಸಸ್. ಮಕರ ರಾಶಿ ವೈದಿಕ ಪೂಜೆ, ಹೋಮ, ಹವನ, ಯಜ್ಞ, ಯಾಗ, ಪೌರೋಹಿತ್ಯ, ದೈವಿಕ ಕೆಲಸ ಕಾರ್ಯ, ದೇವಕಾರ್ಯ, ದೇವಸ್ಥಾನಗಳಲ್ಲಿ ಕಾರ್ಯ, ಧರ್ಮಬದ್ಧ ಕಾರ್ಯ, ನ್ಯಾಯಬದ್ಧ ಕಾರ್ಯ, ವಿಶೇಷ ಪ್ರಗತಿ. ಅಮ್ಮನ ಸಮಾನರಾಗಿರುವವರೆಗೆ ಅಲ್ಲೊಂದು ನೋವಿರುತ್ತೆ, ಆರೋಗ್ಯ ಇಲ್ಲ ಮನಸ್ಥಿತಿ, ಎಚ್ಚರಿಕೆ. ಕುಂಭರಾಶಿ ಬ್ಯೂಟಿಫುಲ್. ಗುಪ್ತಚರ ಇಲಾಖೆ, CBI, ಜೈಲರ್, ಯುದ್ಧ, ಕ್ರೀಡಾ, ಯಾರೂ ಸೋಲಿಸಲಾರರು ನಿಮ್ಮನ್ನು, ಅಂಥದ್ದೊಂದು ದಿನ. ವೈನತೆಯನ್ನಷ್ಟು ಶಕ್ತಿ, ಆ ಶಕ್ತಿಯನ್ನು ನೀವು ಅಷ್ಟೇ ಸದುಪಯೋಗ ಪಡಿಸ್ಕೊಳ್ಳಿ. ಒಂಥರ ಆಟೋಬಾಂಬ್ ಇದ್ದಾಗೆ ತಗೊಂಡೋಗಿ ಎಲ್ಲೋ ಜಪಾನಲ್ಲಿ ಹಾಕಿದ 1941-42ನಲ್ಲಿ ಹಾಕಿದ ಬಾಂಬು ಇವತ್ತಿಗೂ ಆ ಸುತ್ತಮುತ್ತಲ ಪ್ರಾಂತದಲ್ಲಿ ಹುಟ್ಟಿದವರು ವಿಚಿತ್ರವಾಗಿ ಹುಡ್ತಿದ್ದಾರೆ, ವಿಚಿತ್ರ ಕಾಯಿಲೆಗಳಿಂದ ನಳಿತಿದ್ದಾರೆ. ಅವನ ಅಮೇರಿಕ ಬೇಕು ನಮಗೆ. ಅವನೂರಿನಲ್ಲಿ ಹೋಗಿ ಅಂತ ಒಂದು ನಂಬಿಕೆ ದ್ರೋಹಿ, ವಿಶ್ವಾಸಘಾತಕ ಈಗ ಪಾಕಿಸ್ತಾನ್ ಜೊತೆಲಿ ಕೂತ್ಕೊಂಡು ಜೈ ಮುನೀರ್, ಜೈ ಜವಾನ್, ಜೈ ಆಸೀಫ್ ಅಂತಿದ್ದಾನೆ. ಅವನೂರಿನಲ್ಲಿ ಹೋಗಿ ಅನ್ನ ತಿನ್ಬೇಕು. ಈಗ ಚಿತ್ರರಂಗದ ಮೇಲೂ ಹಾಕಿದ್ದಾನೆ. ನಮಗೆ ಅಂಥದ್ದೊಂದು ಭ್ರಮೆ ಮಕ್ಕಳು, ಏನ್ ಮಾಡೋಣ? ವಿಜಯದೊಂದಿಗೆಯೇ ಕುಂಭರಾಶಿಗೆ ಚೆನ್ನಾಗಿದೆ, ವೃತ್ತಿಪರವಾಗಿ, ಕುಟುಂಬ ಪರವಾಗಿ. ಇನ್ನು ಮೀನರಾಶಿ ಚಂದ್ರ 12ನೇ ಮನೆ, ಅನಗತ್ಯ ಖರ್ಚು, ಅನಗತ್ಯ ಓಡಾಟ, ಅನಗತ್ಯ ಹೈ ರಿಸ್ಕ್ ಸ್ಟೇಕ್ ತಗೊಳ್ತಕ್ಕಂಥದ್ದಾಗುತ್ತೆ. ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ನೈಟ್ ಡ್ರೈವು, ಡ್ರಿಂಕ್ ಅಂಡ್ ಡ್ರೈವು, ಪಾರ್ಟಿ ಡ್ರೈವು, ಫ್ರೆಂಡ್ಸ್ ಜೊತೆ ಡ್ರೈವು, ಗೊತ್ತಿಲ್ಲದವರ ಜೊತೆ ಡ್ರೈವು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಹೈ ಸ್ಟೇಕ್ ತಗೊಂಡು ರಿಸ್ಕ್ ತಗೊಳ್ಳೋಂಥ ವ್ಯಾಪಾರಗಳು, ಜಾಗ್ರತೆ, ಅಲ್ಲೊಂದು ನೋವುಂಟು. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.